ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಗ್ರಾಮದ ಕೆಂಪೇಗೌಡರ ಬೀದಿಯಲ್ಲಿ ಕೆಂಪೇಗೌಡರ ಅಭಿಮಾನಿಗಳ ಬಳಗ ಮತ್ತು ಹಾರೋಹಳ್ಳಿ ಗ್ರಾಮಸ್ಥರಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಜೊತೆಗೆ ಶಾಲಾ ಆವರಣದಲ್ಲಿ ನೇರಳೆ ಗಿಡ ನೆಡಲಾಯಿತು. ಪ್ರಭಾರ ಮುಖ್ಯ ಶಿಕ್ಷಕ ಅರಳಹಳ್ಳಿ ಪುಟ್ಟರಾಜು, ಯುವ ಮುಖಂಡ ರವಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಗ್ರಾಮಸ್ಥರು, ಯುವಕರು, ಮಕ್ಕಳು, ಮಹಿಳೆಯರು ಹಾಜರಿದ್ದರು. ಬುಕ್ ಬೇಕೈತೆ, ಬುಕ್ ಕಾಣಿಸ್ತಾ ಇಲ್ಲ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಆಯ್ತು. ಅದು ನೀರ್ ಹಾಕೋದು ಒಂದು ಫೋಟೋ ತೆಗೀರಿ. ಹೋರಾಟಗಾರ ಪ್ರದೀಪ್ ಅಂತ ಮೇನ್ ಅವನೇ ರಾತ್ರಿಯಿಂದ ತಲೆ ಕೆಡ್ಕೊಂಡು. ಹಾ ನೋಡಪ್ಪ ಈ ಕಡೆ ಪ್ರದೀಪ. ಹಾ ಹಾ ಎಲ್ಲ ಯುವಕರು ಮತ್ತೆ ಯಜಮಾನರು ಸೇರ್ಕೊಂಡು ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನಗಳನ್ನ ಅದ್ದೂರಿಯಾಗಿ ಆಚರಿಸಿದ್ವಿ. ಇದು ತುಂಬಾ ಖುಷಿ ಕೊಡುವಂತ ವಿಚಾರ. ಏಕೆಂದ್ರೆ ನಾಡಪ್ರಭು ಕೆಂಪೇಗೌಡರು ಧೈರ್ಯಕ್ಕೆ, ಸಾಹಸಕ್ಕೆ, ಹೊಸ ಕಾರ್ಯಗಳಿಗೆ ಹುಮ್ಮಸ್ಸು ಕೊಡುವಂತ ವ್ಯಕ್ತಿ. ಇವರು ಕ್ರಿಸ್ತಶಕ 1510ರಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಜನಿಸಿದಂತ ವ್ಯಕ್ತಿ. ಇವರ ತಂದೆ ಈ ವಿಜಯನಗರದ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ ಅಂತ ಹೇಳಿದ್ರು. ಅವರ ಕಾಲದಲ್ಲಿ ಸಾಮಂತ ರಾಜರಾಗಿದ್ದರು. ಅವರ ಒಂದು ಸ್ಫೂರ್ತಿನೇ ಹಂಪಿ ಉತ್ಸವ ಏನ್ ನಡೀತಿತ್ತು ಕೃಷ್ಣದೇವರಾಯ ಕಾಲದಲ್ಲಿ, ಅವರ ಒಂದು ಸ್ಫೂರ್ತಿನೇ ಒಂದು ಮಾದರಿಯಾಗಿ ತಗೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಿದಂತಹ ಮಹಾನ್ ವ್ಯಕ್ತಿ. ಅವರ ಒಂದು ಧೈರ್ಯ, ಸಾಹಸ ಗುಣಗಳು ಏನಿದೆ ಅದನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲ ಯುದ್ಧ, ಹಲವಾರು ಒಂದು ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಪಡ್ಕೊಂಡಿದ್ರು. ಅವ್ರ ತಂದೆ ಜೊತೆ ಜೊತೆಗೂಡಿಕೊಂಡು ಗುರುಕುಲದಲ್ಲಿ ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಂಡು ತದನಂತರ 1527ರಲ್ಲಿ ಯಲಹಂಕದಲ್ಲಿ ಅಡಿಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರನ್ನ ಒಂದು ಉನ್ನತವಾದಂತಹ ಉತ್ತರದ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಅಡಿಗಳನ್ನ ಹಾಕೊಂಡಂತಹ ಮಹಾನ್ ವ್ಯಕ್ತಿ. ಅವರ ಆದರ್ಶ ಗುಣಗಳನ್ನ ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು. ಏಕೆಂದ್ರೆ ಅವರು ಪ್ರತಿ ಹಂತದಲ್ಲೂ ಕೂಡ ತಂದೆಗೆ ಸ್ಫೂರ್ತಿಯಾಗಿ ನಿಂತ್ಕೊಂಡು ಕೃಷ್ಣದೇವರಾಯರನ್ನ ಆದರ್ಶ
ಇಟ್ಕೊಂಡು ಅವರು ಕೆಲಸ ಮಾಡಿದಂಥ ವ್ಯಕ್ತಿ. ಅವರ ಒಂದು ಕೆಲಸ ಕಾರ್ಯಗಳು ಇವತ್ತು ನಮಗೆ ಮಾದರಿಯಾಗಿವೆ. ಈಗ 1 ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರನ್ನ ಅಡಿಗಲ್ಲನ್ನಾಗಿ ಇಟ್ಟಂತಹ ಮಹಾನ್ ವ್ಯಕ್ತಿ ಕೂಡ ನಮ್ಮ ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಇವತ್ತು ನಾವು ಹಾರೋಹಳ್ಳಿ ಗ್ರಾಮದಲ್ಲಿ ಅವರ ಒಂದು ಜನ್ಮದಿನವನ್ನ ಅವರ ಒಂದು ಫೋಟೋಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅದ್ದೂರಿಯಾಗಿ ಆಚರಿಸಿದ್ದೀವಿ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ಕೊಡೋದ್ರ ಮೂಲಕ ಒಂದು ಮಾದರಿಯಾಗಿ ಮಾಡಿದ್ದಾರೆ. ಜೊತೆಗೆ ಒಂದು ನೇರಳೆ ಸಸಿಯನ್ನ ಸಾಂಕೇತಿಕವಾಗಿ ನಮ್ಮ ಶಾಲೆ ಆವರಣದಲ್ಲಿ ನೆಡೋದ್ರ ಮೂಲಕ ಈ ಒಂದು ಜಯಂತಿಯನ್ನ ಅಜರಾಮರಾಗಿ ಉಳಿಸೋದಕ್ಕೆ ನಾವು ಗ್ರಾಮದವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಇದು ಎಲ್ಲ ನಿಜಕ್ಕೂ ಖುಷಿ ಕೊಡುವಂತ ವಿಚಾರ. ಇದೇ ರೀತಿಯ ಒಂದು ಸತ್ಕಾರ್ಯಗಳನ್ನ ರೂಢಿಸಿಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಕೆಲವೊಂದು ಬಿಸಿ ಊಟ ಏನೇನು ನಡೀತಾ ಇದೆ, ಎಲ್ಲಾ ಮಕ್ಕಳು 50 ಮಕ್ಕಳು ಪ್ರತಿದಿನ ಊಟ ಮಾಡ್ತಾ ಇದ್ದಾರೆ. 50 ಮಕ್ಕಳಿಗೆ ಪ್ರತಿದಿನ ಒಂದು ಜಂಕಾನ ಅಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನಾನು ಕೇಳ್ಕೊಂಡಿದ್ದೆ. ಅದನ್ನ ಈ ಸಂದರ್ಭದಲ್ಲಿ ಮಾಡ್ಕೊಡ್ತೀವಿ ಅಂತ ಈಗ ಊರಿನ ಗ್ರಾಮಸ್ಥರು ಮತ್ತೆ ಯುವಕರೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ 50 ಮಕ್ಕಳು ಗಾರ್ಡನ್ಯದಲ್ಲಿ ಊಟ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಒಂದು ಜಂಕಾನ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆಯನ್ನ ಊರಿನ ಮುಖಂಡರು ವಹಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮಾದರಿಯನ್ನ ಪಂಕ್ತಿಯನ್ನ ಮಾಡಿಕೊಟ್ಟಂತಹ ಇಡೀ ಗ್ರಾಮದ ಜನತೆಯ ಪರವಾಗಿ ಮತ್ತೆ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಹಾರೋಹಳ್ಳಿ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡರ ಜಯಂತಿಯನ್ನ ಆಚರಿಸ್ತಾ ಇರೋದು ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದರ್ಭ. ಯಾಕೆಂದ್ರೆ ಕೆಂಪೇಗೌಡರು ಅವ್ರು ಮಾಡಿರುವಂತ ಸೇವೆ ಈ ನಾಡಿಗೆ ಹಚ್ಚ ಹಸುರಾಗಿ ಇವತ್ತಿಗೂ ಕೂಡ ಇದೆ. ಹಾಗೆ ಒಬ್ಬ ಮನುಷ್ಯ ಏನಾದ್ರೂ ಒಳ್ಳೇದು ಮಾಡಿದ್ರೆ ಒಳ್ಳೆ ಮನಸ್ಸಿಂದ ಅದು ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಮನುಷ್ಯ ಬದುಕಿರ್ತಾನೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಈಗಾಗಲೇ ಬೆಂಗಳೂರನ್ನು ಕಟ್ಟಿ ಸುಮಾರು 480 ವರ್ಷ ಆದ್ರೂ ಕೂಡ ಬೆಂಗಳೂರು ಇನ್ನು ಬೆಳೀತಾನೆ ಇದೆ. ಇಡೀ ವಿಶ್ವದಲ್ಲಿಯೇ ಒಂದು ಅತ್ಯುತ್ತಮವಾದ ನಗರವಾಗಿ ಬೆಳೆದಿದೆ. ಕೆಂಪೇಗೌಡರು ಯಾಕೆ ನಮ್ಗೆಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಅಂದ್ರೆ ಸುಮಾರು ಬರೀ 59 ವರ್ಷ ವಯಸ್ಸು 59 ವರ್ಷ ಬದುಕಿದ್ರು ಸಹ ಅವ್ರು ಮಾಡಿರುವಂತ ಸಾಧನೆ ನಮ್ಮ ಜನಾಂಗಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ಹೇಳ್ಬೇಕು ಅಂತ ಅಂದ್ರೆ. ಈಗ ಅದನ್ನ ತಿಳಿಸುವಂತ ಸಣ್ಣ ಪ್ರಯತ್ನ ಮಾಡ್ತೀನಿ. ಸುಮಾರು 27ನೇ ವಯಸ್ಸಿಗೆ ಅವರು ಸಾಮಂತ ರಾಜರಾಗಿ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಶ್ರೀ ಕೆಂಪೇಗೌಡರು ಮೊದಲು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಒಕ್ಕಲಿಗರಲ್ಲಿ ಮೊರಸು ಒಕ್ಕಲಿಗರು ಅಂತ ಇದ್ರು. ಅದರಲ್ಲಿ ಯಾವ ಹೆಣ್ಮಕ್ಳು ಮದುವೆ ಆಗಿಲ್ಲ, ಮದುವೆ ಆಗದೆ ಹಂಗೆ ಉಳ್ಕೊಬಿಟ್ಟಿರ್ತಾರೆ. ಅವರ ಎಡಗೈನ ಕೊನೆಯ 2 ಬೆರಳನ್ನ ಕತ್ತರಿಸುವಂತ ಕೆಟ್ಟ ಸಂಪ್ರದಾಯ ಇತ್ತು. ಅಂತ ಸಂದರ್ಭದಲ್ಲಿ ಜನರ ಮನಸ್ಸನ್ನ ಒಲಿಸಿ ಹೆಣ್ಣು ಮಕ್ಕಳ ಬೆರಳನ್ನ ಕತ್ತರಿಸುವಂತ ಕೆಟ್ಟ ಸಂಪ್ರದಾಯವನ್ನ ಕಿತ್ತು ಹಾಕುವವರು ಆ ಕ್ರಾಂತಿಕಾರಿ ನಮ್ಮ ಕೆಂಪೇಗೌಡರು. ಆ ನಂತರ ವಿಜಯನಗರವನ್ನ ನೋಡಿ, ಅಲ್ಲಿಯ ದಸರಾವನ್ನ ನೋಡಿ, ಆ ಸಂಭ್ರಮವನ್ನ ನೋಡಿ ನನಗೆ ಒಂದು ಪಟ್ಟಣವನ್ನ ಕೊಡಿ, ಒಂದು ಹಳ್ಳಿಯನ್ನ ಕೊಡಿ, ಅದನ್ನ ನಾನು ಕೂಡ ಇದೇ ತರ ಬೆಳವಣಿಗೆ ಮಾಡಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಶ್ರೀ ಕೃಷ್ಣದೇವರಾಯರು ಬೆಂಗಳೂರು ಅನ್ನೋಂತ ಒಂದು ಬರ ಪೀಡಿತ ಪ್ರದೇಶವನ್ನ ಕೊಟ್ಟರು ಸಹ ಅವರು ಸುಮಾರು 100 ಕೆರೆ ಕಟ್ಟೆಗಳನ್ನು ಕಟ್ಟಿ ಅವರು ಆ ಕಾಲದಲ್ಲೇ ಯಾವ ಇಂಜಿನಿಯರ್ ಮಾಡದೇ ಇರುವಂತ ಕೆಲಸ ಸುಮಾರು 500 ಕೆರೆಗಳು ಒಂದು ಕೆರೆ ತುಂಬಿದ ಮೇಲೆ ಮತ್ತೊಂದು ಕೆರೆ ತುಂಬುವಂತ ಒಂದು ರೀತಿಯ ವೈಜ್ಞಾನಿಕವಾಗಿ ಕೆರೆಯನ್ನ ಕಟ್ಟಿ ಈ ನಾಡನ್ನ ಸುಭಿಕ್ಷವಾಗಿ ಮಾಡಿರ್ತಾರೆ. ಹಾಗೆ ಹೇಳ್ಬೇಕು ಅಂತ ಅಂದ್ರೆ ಇವತ್ತು ಬೆಂಗಳೂರು ಯಾವ ರೀತಿ ಇದೆ ಅಂದ್ರೆ ಒಂದು ಸಾರಿ ಭಾರತ ದೇಶದಲ್ಲಿ ಇವತ್ತು ಸುಮಾರು ಯಾವುದಾದ್ರೂ ಪಟ್ಟಣ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಪಟ್ಟಣ ಹೆಚ್ಚು ಭಾಷೆ ಮಾತನಾಡುವಂತ ಯಾವುದಾದ್ರೂ ನಗರ ಇದ್ರೆ ಅದು ನಮ್ಮ ಬೆಂಗಳೂರು. ಸುಮಾರು 107 ಭಾಷೆಗಳನ್ನ ಮಾತನಾಡುವಂತ ನಗರ ನಮ್ಮ ಬೆಂಗಳೂರು. ಅಂದ್ರೆ ನಮ್ಮ ಬೆಂಗಳೂರು ಮತ್ತು ಕನ್ನಡಿಗರು ಎಲ್ಲಾ ಭಾಷೆಗಳನ್ನ ಪೋಷಿಸ್ತಾ ಇದ್ದಾರೆ. ಯಾವ ಭಾಷೆಯನ್ನು ಕೂಡ ಅವರು ತುಳಿತಾ ಇಲ್ಲ ಅಂತ ವಿಶಾಲ ಹೃದಯ ಕನ್ನಡಿಗರ ಈ ಬೆಂಗಳೂರನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಂಪೇಗೌಡರ ಕನಸನ್ನ ನನಸು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರು ಈ ರೀತಿ ಮಾಡಿರ್ತಾರೆ. ಅದೇ ರೀತಿ ಕೆಂಪೇಗೌಡರು ಹೇಳಿದ್ಮೇಲೆ ಅವರ ಸೊಸೆಯವರ ಬಗ್ಗೆ ಹೇಳದೆ ಇದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಬೆಂಗಳೂರು ನಗರವನ್ನ ಕಟ್ಟಿದಾಗ ದಕ್ಷಿಣಕ್ಕೆ ಒಂದು ಹೆಬ್ಬಾಗಿಲನ್ನ ನಿರ್ಮಿಸಬೇಕು ಅಂತ ಅಂದಾಗ ಆ ದಕ್ಷಿಣದ ಹೆಬ್ಬಾಗಿಲನ್ನ ಸಂಜೆಯ ಸಮಯದಲ್ಲಿ ಕಟ್ಟಿದಾಗ ಬೆಳಗಾಗೋದ್ರೊಳಗಡೆ ಆ ಹೆಬ್ಬಾಗಿಲು ಬೀಳ್ತಾ ಇರ್ತದೆ.
ಆ ಮನುಷ್ಯನ ಒಳ್ಳೆತನ ಹೇಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಆ ಹೆಬ್ಬಾಗಿಲು ಬೀಳ್ತಾ ಇದ್ದಾಗ ಜ್ಯೋತಿಷಿಗಳನ್ನ ಕೇಳ್ತಾರೆ ಕೆಂಪೇಗೌಡರು. ಆಗ ಜ್ಯೋತಿಷಿಗಳು ಹೇಳ್ತಾರೆ, ಈ ಹೆಬ್ಬಾಗಿಲು ನಿಲ್ಬೇಕು ಅಂದ್ರೆ ದಕ್ಷಿಣದ ಹೆಬ್ಬಾಗಿಲು ಯಾರಾದ್ರೂ ಬಸರಿ ಹೆಂಗಸರಿನ ಬಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಕೆಂಪೇಗೌಡರು ಒಂದು ಮಾತು ಹೇಳ್ತಾರೆ, ಜ್ಯೋತಿಷಿಗಳೇ, ಈ ಹೆಬ್ಬಾಗಿಲು ನಿಲ್ದೇ ಇದ್ರು ಪರವಾಗಿಲ್ಲ, ಇಡೀ ನನ್ನ ನಾಡಲ್ಲಿರುವಂತ ಎಲ್ಲಾ ಹೆಣ್ಮಕ್ಳು ನನ್ನ ಕುಟುಂಬ ಇದ್ದಂಗೆ, ಯಾವ ಹೆಣ್ಮಕ್ಳನ್ನು ನಾನು ಕೂಡ ಇಲ್ಲಿ ಅವರ ಜೀವ ತ್ಯಾಗ ಮಾಡೋದಕ್ಕೆ ಕೊಡಲ್ಲ, ಬಲಿ ಕೊಡಲ್ಲ ಅಂದಾಗ ಅಲ್ಲೇ ಮನೆಯಲ್ಲೇ ಕೇಳಿಸ್ಕೊಂಡಂತ ಲಕ್ಷ್ಮಮ್ಮ ಎನ್ನುವಂತ ಆ ಕೆಂಪೇಗೌಡರ ಸೊಸೆ ಏನ್ ಮಾಡ್ತಾಳೆ, ಅದೇ ರಾತ್ರಿ ಹೋಗಿ ತನ್ನ ಜೀವವನ್ನ ಬಲಿದಾನ ಮಾಡ್ತಾಳೆ. ಆ ಕೋರಮಂಗಲದಲ್ಲಿ ಇವತ್ತಿಗೂ ಕೂಡ ಆಕೆಯ ಸಮಾಧಿ ಇದೆ. ಸೊ ಅದರಿಂದ ಬೆಂಗಳೂರಿನ ಹೆಬ್ಬಾಗಿಲು ಅವತ್ತು ನಿಲ್ಲುತ್ತೆ ಆಕೆಯ ತ್ಯಾಗದಿಂದ. ಈ ರೀತಿ ಕೆಂಪೇಗೌಡರ ಮತ್ತು ಅವರ ಕುಟುಂಬದವರ ಸೇವೆ ಈ ನಾಡಿಗೆ ಅಪಾರವಾಗಿದೆ. ಹಾಗೂ ಇಂಥ ಒಂದು ಕೆಂಪೇಗೌಡರ ವಂಶಸ್ಥರಾಗಿ ಇಂಥ ಒಂದು ಜಾತಿಯಲ್ಲಿ ಹುಟ್ಟಿದಂತ ನಾವೆಲ್ಲ ಹೆಮ್ಮೆ ಪಡಬೇಕು. ಜಾತಿಯ ದುರಾಭಿಮಾನದಿಂದ ಅಲ್ಲ, ಅವ್ರು ಮಾಡಿರುವಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನೆನ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಯುವಕರು ಕೂಡ ಅದರಿಂದ ಸ್ಫೂರ್ತಿ ತಗೊಂಡು ಎಲ್ಲಾ ರೀತಿಯ ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ.